ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆಯಿಂದ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಲೇಬರ್ ಲಾ 1 ಅಥವಾ ಕಾರ್ಮಿಕ ಕಾನೂನು ಭಾಗ 1ಕ್ಕೆ ಸಂಬಂಧಪಟ್ಟಂತೆ ಏನು KSLU ಯೂನಿವರ್ಸಿಟಿ ಹುಬ್ಳಿಯವರು ಪ್ರಿಸ್ಕ್ರೈಬ್ ಮಾಡಿರುವ ಸಿಲೆಬಸ್ ಯೂನಿಟ್ 5ಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಕ್ವಶನ್ಸು, ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಿಮಗೆ 5ನೇ ಯೂನಿಟಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಪ್ರಾವಿಷನ್ಸ್ ಆಫ್ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ ರಿಲೇಟಿಂಗ್ ಟು ಹೆಲ್ತ್ ಸೇಫ್ಟಿ ಆ್ಯಂಡ್ ವೆಲ್ಫೇರ್ಸ್ ಆಫ್ ವರ್ಕರ್ಸ್ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಏನು ನೌಕರರ ಆರೋಗ್ಯ ಇರ್ಬೋದು, ಸುರಕ್ಷತೆ ಇರ್ಬೋದು ಮತ್ತು ಕಲ್ಯಾಣಗಳಿಗೆ ಸಂಬಂಧಿಸಿದಂತೆ ಕಾರ್ಖಾನೆಗಳ ಅಧಿನಿಯಮದ ಉಪಬಂಧಗಳನ್ನು ಚರ್ಚಿಸಿ ಅಂತ ಈ ಮೂರರಲ್ಲಿ ಯಾವುದರಲ್ಲಿ ಆರೋಗ್ಯ ಬಗ್ಗೆ ಇರ್ಬೋದು, ಸುರಕ್ಷತೆ ಬಗ್ಗೆ ಇರ್ಬೋದು ಅಥವಾ ಕಲ್ಯಾಣಗಳ ಬಗ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಈ ಮೂರರಲ್ಲಿ ಒಂದು ಕ್ವಶನ್ಸು ಕಂಪಲ್ಸರಿ ಇದ್ದೇ ಇರ್ತದೆ ಆತ್ಮೀಯ ಭಾವಿ ವಕೀಲರೇ. ನಾವು ಹಿಂದಿನ ತರಗತಿಯಲ್ಲಿ ಆರೋಗ್ಯದ ಬಗ್ಗೆ ಅಥವಾ ಹೆಲ್ತ್ ಬಗ್ಗೆ ನಾನು ಇನ್ನೂ ತಿಳಿಸ್ಕೊಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಅಕಾಡೆಮಿಯಲ್ಲಿ ಕ್ಲಾಸಸ್ಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಿದ್ದಲ್ಲಿ ನಿಮಗೆ ಸಂಪೂರ್ಣ ವಿವರ ದೊರೆಯುತ್ತದೆ ಆತ್ಮೀಯ ಭಾವಿ ವಕೀಲರೇ. ಆತ್ಮೀಯ ಭಾವಿ ವಕೀಲರೇ, ಫಸ್ಟ್ ಒನ್ ನೋಡಿ, ಕ್ವಶನ್ಸನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಕ್ವಶನ್ಸನ್ನು ಕನ್ಫ್ಯೂಸ್ ಆದರೆ ನೀವು ಆನ್ಸರನ್ನು ಬರೆಯೋದು ಎಡವಟ್ಟು ಮಾಡ್ತೀರಾ. ಸೊ ಹಂಗಾಗಿ ನೀವು ಎಕ್ಸಾಮಲ್ಲಿ ಕ್ವಶನ್ಸನ್ನು ತಾಳ್ಮೆಯಿಂದ ಓದ್ಕೊಳ್ಬೇಕಾಗ್ತದೆ. ಉದ್ವೇಗದಲ್ಲಿ ಯಾವುದಕ್ಕೂ ಯಾವುದೇ ನೀವು ಕಲಮನ್ನು ಹಾಕೋದು, ಯಾವುದೇ ಸೆಕ್ಷನ್ ಹಾಕೋದು, ಯಾವುದಕ್ಕೆ ಯಾವುದೇ ಆನ್ಸರನ್ನು ಖಂಡಿತವಾಗಿ ಅಂತ ತಪ್ಪನ್ನು ಮಾಡಬೇಡಿ ಆತ್ಮೀಯ ಭಾವಿ ವಕೀಲರೇ. ಕ್ವಶನ್ಸನ್ನು ಕ್ಲಿಯರಾಗಿ ಓದ್ಕೊಳ್ಳಿ, ತುಂಬ ಈಸಿ ಇರುತ್ತೆ ನಿಮಗೆ 5ನೇ ಯೂನಿಟು ಲೇಬರ್ ಲಾದಲ್ಲಿ. ಔಟ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಹೆಲ್ತ್ ಅಂಡರ್ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ 1948. ಏನು ಕಾರ್ಖಾನೆಗಳ ಅಧಿನಿಯಮ 1948 ಅಡಿ ಆರೋಗ್ಯದ ಕುರಿತಾದಂತಹ ನಿಬಂಧನೆಗಳನ್ನು ವಿವರಿಸಿ ಅಥವಾ ಚಿತ್ರಿಸಿ ಅಥವಾ ಚರ್ಚಿಸಿ ಅಂತ ಕೇಳ್ತಾನೆ ಆತ್ಮೀಯ ಭಾವಿ ವಕೀಲರೇ. ಫಸ್ಟ್ ಒಂದು ಸಿನಾಪ್ಸಿಸ್, ಮುಖ್ಯಾಂಶಗಳು. ಪೀಠಿಕೆ ಆರೋಗ್ಯ ಮೀನ್ಸ್ ಅಲ್ಲಿ ಏನು ಕೊಟ್ಟಿದ್ದಾನಲ್ವಾ ಅದು ಯಾವುದರಲ್ಲಿ ಹೇಳ್ತವೆ ಈ ಆ್ಯಕ್ಟಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ಬಂದ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ, ಏನು ಕಾರ್ಖಾನೆಗಳ ಅಧಿನಿಯಮ 1948 ಕಲಂ 11ರಿಂದ 20ರವರೆಗೆ ನಾವು ಹೆಲ್ತ್ ಬಗ್ಗೆ ಅಥವಾ ಆರೋಗ್ಯದ ಬಗ್ಗೆ ತಿಳಿದುಕೊಳ್ತೀವಿ. ಫಸ್ಟ್ ಒನ್ ಬಂದ್ಬಿಟ್ಟು 11 ಅಥವಾ 11ನೇದು ಕಲಂ ಏನು ಹೇಳ್ತದೆ ಅಂದರೆ ನೈರ್ಮಲೀಕರಣದ ಬಗ್ಗೆ ಹೇಳ್ತದೆ. ಅದೇ ರೀತಿಯಾಗಿ ಕಲಂ 12 ಕಸ ಮತ್ತು ತ್ಯಾಜ್ಯಗಳ ವಿಲೇವಾರಿ ಬಗ್ಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಕಲಂ 13 ಗಾಳಿ ಬೆಳಕು ಮತ್ತು ತಾಪಮಾನ ಯಾವ ರೀತಿ ಇರಬೇಕಂತ ಹೇಳ್ಕೊಡ್ತದೆ. ಅದೇ ರೀತಿಯಾಗಿ ಕಲಂ 14 ಧೂಳು ಅಥವಾ ಹೊಗೆ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಕಲಂ 15 ಕೃತಕ ಆರ್ದ್ರೀಕರಣ ಅಂತ ಹೇಳ್ಬಿಟ್ಟು, ಕಲಂ 16 ಅಧಿಕ ದಟ್ಟಣೆ, ಕಲಂ 17 ಬೆಳಕಿನ ವ್ಯವಸ್ಥೆ, ಕಲಂ 18 ಕುಡಿಯುವ ನೀರು, ಕಲಂ 19 ಶೌಚಾಲಯಗಳು ಮತ್ತು ಮೂತ್ರಾಲಯಗಳ ಬಗ್ಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಕಲಂ 20 ಉಗುಳು ದಾನಿಗಳು. ಆತ್ಮೀಯ ಭಾವಿ ವಕೀಲರೇ, ನೀವು ಕಂಪಲ್ಸರಿಯಾಗಿ ಸಿನಮ್ಸಲ್ಲಿ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಖಂಡಿತ 2 ಮಾರ್ಕ್ಸು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಸಂಪೂರ್ಣ ಅಂಕಗಳು ದೊರೀತವೆ ಆತ್ಮೀಯ ಭಾವಿ ವಕೀಲರ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆತ್ಮೀಯ ಭಾವಿ ವಕೀಲರ, ನೆಕ್ಸ್ಟ್ ಒಂದು ಗಮನಿಸಿ. ಆರೋಗ್ಯ ಕಾರ್ಖಾನೆಗಳ ಅಧಿನಿಯಮ 1948 ಅಧ್ಯಾಯ 3ರಲ್ಲಿ ಅಡಕವಾಗಿರುವಂತಹ 1ರಿಂದ 28ನೇ ಕಲಂಗಳು ನೌಕರರಿಗೆ ಸಂಬಂಧಿಸಿದಂತಹ ಆರೋಗ್ಯಗಳನ್ನು ಕುರಿತು ವಿವರಿಸುತ್ತದೆ. ಈ ಕಲಂಗಳು ಸಂವಿಧಾನದ ವಿಧಿ 43 ಆಶೋತ್ತರಗಳೊಂದಿಗೆ ಸಮನ್ವಯವಾಗಿದೆ. ಇಲ್ಲಿ ಮೇನ್ ಬಂದ್ಬಿಟ್ಟು ನಾನು 11ರಿಂದ 20ರವರೆಗೂ ಮಾತ್ರ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಇದು ಪರ್ಟಿಕ್ಯುಲರ್ ಆಗಿ ಹೇಳ್ತದೆ ಆರೋಗ್ಯ ಬಗ್ಗೆ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ. ಆತ್ಮೀಯ ಭಾವಿ ವಕೀಲರೇ, ಫಸ್ಟ್ ಒಂದು ಗಮನಿಸಿ. ಏನು ಸೆಕ್ಷನ್ 11 ಏನು ಹೇಳ್ತಿದೆ ಅಂದರೆ ಕಲಂ 11 ನೈರ್ಮಲೀಕರಣ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ, ಏನು ಪ್ರತಿಯೊಂದು ಕಾರ್ಖಾನೆಯೂ ಕೂಡ ಶುದ್ಧವಾಗಿರಿಸಬೇಕೆಂದು ಮತ್ತು ಯಾವುದೇ ಚರಂಡಿ ಅಥವಾ ಇತರೆ ಉಪದ್ರವದಿಂದ ಉಂಟಾಗುವಂತಹ ತ್ಯಾಜ್ಯದಿಂದ ಮುಕ್ತವಾಗಿರಬೇಕೆಂದು ಮತ್ತು ನಿರ್ದಿಷ್ಟವಾಗಿ ಯಾವುದಕ್ಕೆ ನಾವು ನೈರ್ಮಲೀಕರಣವನ್ನು ಮೀಸಲಾಗಿರಬೇಕಂದ್ರೆ ಸಂಗ್ರಹಗೊಂಡಂತಹ ಧೂಳು ಮತ್ತು ಕಸಗಳನ್ನು ದಿನನಿತ್ಯ ಕರ್ತವ್ಯದ ಕೋಣೆಗಳ ನೆಲದಿಂದ ಮತ್ತು ಸಾಮಗ್ರಿಗಳು ಮತ್ತು ನಡೆದಾದಿಗಳಿಂದ ಯಾವುದೇ ಇತರೆ ಪರಿಣಾಮಕಾರಿಗಳ ವಿಧಾನಗಳಿಂದ ಗುಡಿಸಬೇಕು ಮತ್ತು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಆತ್ಮೀಯ ಭಾವಿ ವಕೀಲರೇ. ಫಸ್ಟ್ ಒನ್ ಬಂದ್ಬಿಟ್ಟು. ಅದೇ ರೀತಿಯಾಗಿ 2ನೇ ಪಾಯಿಂಟ್ ಬಂದ್ಬಿಟ್ಟು, ಪ್ರತಿಯೊಂದು ಕರ್ತವ್ಯದ ಕೋಣೆಯ ನೆಲವನ್ನು ಕನಿಷ್ಠ ವಾರದಲ್ಲಿ ಒಮ್ಮೆಯಾದರೂ ಅಗತ್ಯವಾದ ಸಂದರ್ಭಗಳಲ್ಲಿ ಕೀಟನಾಶಕಗಳನ್ನು ಉಪಯೋಗಿಸಿ ಅಥವಾ ಯಾವುದೇ ಇತರೆ ಪರಿಣಾಮಕಾರಿ ವಿಧಾನಗಳಿಂದ ತೊಳೆದು ಶುಚಿಯಾಗಿರ್ತಕ್ಕದ್ದು. ಅರ್ಥ ಆಗ್ತಿದೆಯಲ್ಲ ಆತ್ಮೀಯ ಭಾವಿ ವಕೀಲರೇ. ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ನೋಡೋದಾದರೆ, ಬಸಿದು ಹೋಗುವಷ್ಟರ ಸಾಮರ್ಥ್ಯವನ್ನು ಹೊಂದಿದಂತಹ ವ್ಯಾಪ್ತಿಗೆ ಯಾವುದೇ ಉತ್ಪಾದನಾ ಕಾರ್ಯವಿಧಾನದಲ್ಲಿ ಒಂದು ನೆಲವು ಒದ್ದೆಯಾಗುವ ಸಂದರ್ಭವಿರುವಾಗ ಪರಿಣಾಮಕಾರಿ ಚರಂಡಿಗಳ ರೂಪದಲ್ಲಿ ನಿರ್ವಹಣೆ ಮಾಡುವಂತೆ ಒದಗಿಸತಕ್ಕದ್ದು. ಅದೇ ರೀತಿಯಾಗಿ ಎಲ್ಲ ಒಳ ಆವರಣದ ಗೋಡೆಗಳಿರ್ಬೋದು ಮತ್ತು ವಿಭಾಗಗಳಿರ್ಬೋದು, ಕೋಣೆಗಳು, ಎಲ್ಲ ಮೇಲ್ಛಾವಣಿಗಳು ಅಥವಾ ಮೇಲ್ಭಾಗಗಳ ನೆಡಹಾದಿಯು ಕೂಡ ಮತ್ತು ಪಾವಟೆಗಳಿಗೆ ಬಂದಿಗಳು ಕೂಡ ಮೇಲ್ಭಾಗಗಳನ್ನು
ತೊಳೆಯಬಹುದಾದ ಜಲವರ್ಣ ಇರಬಹುದು ಅಥವಾ ವಾರ್ನಿಷ್ ಒಂದಿಗೆ ಹೊರತುಪಡಿಸಿ ಅಥವಾ ಅವುಗಳಿಗೆ ಬಣ್ಣವನ್ನು ಹಚ್ಚುವವರೆಗೆ ಕನಿಷ್ಠ 5 ವರ್ಷಗಳಿಗೆ ಒಮ್ಮೆ ಮರು ಬಣ್ಣವನ್ನು ಹಚ್ಚತಕ್ಕದ್ದು ಅಥವಾ ಮರು ವಾರ್ನಿಷ್ ಮಾಡತಕ್ಕದ್ದು ಆತ್ಮೀಯ ಭಾವಿಕೆಂದರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇದಲ್ಲದೆ ಯಾವುದೇ ಇತರೆ ಪ್ರಕರಣದಲ್ಲಿ ಪ್ರತಿಯೊಂದು 14 ತಿಂಗಳ ಕಾಲಾವಧಿಯಲ್ಲಿ ಕನಿಷ್ಠ ಒಮ್ಮೆ ಸುಣ್ಣವನ್ನು ಅಥವಾ ಬಣ್ಣವನ್ನು ಹಚ್ಚತಕ್ಕದ್ದು ಅಲ್ವಾ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಎಲ್ಲ ಬಾಗಿಲುಗಳಿರ್ಬೋದು ಮತ್ತು ಕಿಟಕಿಗಳಿರ್ಬೋದು, ಚೌಕಟ್ಟುಗಳು ಮತ್ತು ಇತರೆ ಮರದ ಅಥವಾ ಲೋಹದ ಚೌಕಟ್ಟು ಮತ್ತು ಬಾಗಿಲುಗಳನ್ನು ಬಣ್ಣ ಅಥವಾ ವಾರ್ನಿಷ್ಗಳಿಂದ ಹಚ್ಚತಕ್ಕದ್ದು ಮತ್ತು ಬಣ್ಣ ವಾರ್ನಿಷ್ಗಳನ್ನು ಪ್ರತಿ 5 ವರ್ಷಗಳಿಂದ ಕನಿಷ್ಠ ಒಮ್ಮೆ ಕೈಗೊಳ್ಳತಕ್ಕದ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆಂದರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೈರ್ಮಲೀಕರಣ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಕಲಂ 12 ಕಸ ಮತ್ತು ತ್ಯಾಜ್ಯಗಳ ವಿಲೇವಾರಿ ಬಗ್ಗೆ ತಿಳಿಸ್ಕೊಡ್ತದೆ ಆತ್ಮೀಯ ಭಾವಿಕೆಲ್ಲರ ನಮಗೆ. ಏನು ಕಾರ್ಖಾನೆಗಳ ಅಧಿನಿಯಮ 1948ರ ಸೆಕ್ಷನ್ 12ರಲ್ಲಿ ಪ್ರತಿ ಕಾರ್ಖಾನೆಯಲ್ಲಿ ಕೈಗೊಳ್ಳುವಂತಹ ಉತ್ಪಾದನಾ ಕಾರ್ಯವಿಧಾನದ ಕಾರಣದಿಂದಾಗಿ ಹೊರಬೀಳುವ ಅಲ್ಲಿರುವ ಕಾರ್ಖಾನೆಯಿಂದಾಗಿ ಹೊರಬೀಳುವಂತಹ ಕಸ ಮತ್ತು ತ್ಯಾಜ್ಯಗಳ ಸಂಸ್ಕರಣಕ್ಕಾಗಿ ಅವುಗಳನ್ನು ಕೆಡಕು ಮಾಡದಂತೆ ಮತ್ತು ಅವುಗಳ ವಿಲೇವಾರಿಗಾಗಿ ಪರಿಣಾಮಕಾರಿ ಸಿದ್ಧತೆಗಳನ್ನು ಮಾಡತಕ್ಕದ್ದೆಂದು ಉಪಬಂಧಿಸ್ತದೆ. ಕ್ಲಿಯರಾಗಿ ಅರ್ಥ ಆಗಿದೆ ಅಲ್ಲ ಆತ್ಮೀಯ ಭಾವಿಕೆಲ್ಲರೆ. ಏನು ಕಂಪನಿಯಿಂದ ಅಥವಾ ಇಂಡಸ್ಟ್ರಿಯಿಂದ ಕೈಗಾರಿಕೆಯಿಂದ ಉದ್ಯಮದಿಂದ ಉಂಟಾಗುವಂತಹ ಅಲ್ಲಿಂದ ಉತ್ಪಾದನೆ ಆಗುವಂತಹ ಧೂಳಿನ ಕಣಗಳನ್ನಿರ್ಬೋದು ಅಥವಾ ಅಲ್ಲಿಂದ ಹೊರಡುವಂತಹ ತ್ಯಾಜ್ಯಗಳನ್ನಿರ್ಬೋದು, ಕಸವನ್ನಿರ್ಬೋದು, ಅವುಗಳನ್ನು ಹಾಳು ಮಾಡದಂತೆ ಕೆಡುಕು ಮಾಡದಂತೆ ಅವುಗಳ ವಿಲೇವಾರಿಗಾಗಿ ಪರಿಣಾಮಕಾರಿ ಸಿದ್ಧತೆಗಳನ್ನು ಮಾಡತಕ್ಕದ್ದೆಂದು ಉಪಬಂಧಿಸುತ್ತದೆ ಆತ್ಮೀಯ ಭಾವಿಕೆಲ್ಲರೆ. ಆತ್ಮೀಯ ಭಾವಿಕೆಯರ ನೆಕ್ಸ್ಟ್ ಒಂದು ಗಾಳಿ ಬೆಳಕು ಮತ್ತು ತಾಪಮಾನ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಏನು ಕಾರ್ಖಾನೆಗಳ ಅಧಿನಿಯಮ 1948ರ ಕಲಂ 13ರಲ್ಲಿ ಪ್ರತಿಯೊಬ್ಬ ಅನುಭವದಾರನು ಆತನ ಕಾರ್ಖಾನೆಯಲ್ಲಿರುವಂತಹ ಪ್ರತಿ ಕರ್ತವ್ಯದ ಕೋಣೆಯಲ್ಲಿ ಉತ್ತಮ ಗಾಳಿಯ ಸಂಚಾರದಿಂದ ಸಾಕಷ್ಟು ಗಾಳಿ ಬೆಳಕಿಗಾಗಿ ಮತ್ತು ಅದರಲ್ಲಿರುವಂತಹ ನೌಕರರಿಗೆ ಅನುಕೂಲ ಮತ್ತು ಆರೋಗ್ಯಕ್ಕೆ ಹಾನಿಯುಂಟು ಮಾಡುವುದನ್ನು ತಡೆಯುವಿಕೆಗಾಗಿ ಅಂತಹ ಒಂದು ತಾಪಮಾನಕ್ಕಾಗಿ ಮತ್ತು ನಿರ್ದಿಷ್ಟವಾಗಿರಬೇಕಾಗ್ತದೆ. ಅಂತಹ ತಾಪಮಾನವು ಅಧಿಕವಾಗಿರಬಾರ್ದು, ಎಲ್ಲಿರುವಂತಹ ತಾಪ ಅಧಿಕವಾಗಿರಬಾರ್ದು ಆತ್ಮೀಯ ಭಾವಿಕೆಂದರೆ. ಆದರೆ ಸಾಧ್ಯವಾದಷ್ಟು ಕಡಿಮೆ ಆಗಿರುವಂತೆ ಗೋಡೆಗಳ ಮೇಲ್ಛಾವಣಿಗಳನ್ನು ಅಂಥ ವಸ್ತುಗಳಿಂದ ಇರತಕ್ಕದ್ದು ಎಂದು ಮತ್ತು ಈ ರೀತಿಯಲ್ಲಿ ವಿನ್ಯಾಸದಿಂದ ಇರತಕ್ಕದ್ದು ಯಾವುದೇ ರೀತಿಯಲ್ಲಿ ಹೊಂದಿರುವಂಥ ಮೇಲ್ಛಾವಣಿಗಳು ತಣ್ಣಗಿರಬೇಕಾಗ್ತದೆ, ಅತಿಯಾಗಿ ತಂಪಾಗಲು ಕೂಡ ಇರಬಾರ್ದು ಆತ್ಮೀಯ ಭಾವಿಕೆಂದರೆ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ ಆತ್ಮೀಯ ಭಾವಿಕೆಯರ ನೆಕ್ಸ್ಟ್ ಒಂದು ಧೂಳು ಅಥವಾ ಹೊಗೆ. ಏನು ಕಾರ್ಖಾನೆಗಳ ಅಧಿನಿಯಮ 1948ರ ಕಲಂ 14 ಧೂಳು ಅಥವಾ ಹೊಗೆ ಬಗ್ಗೆ ತಿಳಿಸ್ಕೊಡ್ತದೆ. ಡಸ್ಟ್ ಆ್ಯಂಡ್ ಫ್ಯೂಮ್ ಅಂತ ಹೇಳಿಬಿಟ್ಟು ಏನು ಅಧಿನಿಯಮದ ಕಲಂ 14ರ ಪ್ರಕಾರ ಪ್ರತಿ ಕಾರ್ಖಾನೆಯಲ್ಲಿ ಕೈಗೊಳ್ಳುವಂತಹ ಉತ್ಪಾದನಾ ವಿಧಾನದ ಕಾರಣವಾಗಿ ಅದರಲ್ಲಿ ನೇಮಕಗೊಂಡ ನೌಕರರಿಗೆ ಹಾನಿಯನ್ನು ಮತ್ತು ಬಾಧ್ಯತೆಯನ್ನುಂಟು ಮಾಡುವಂತಹ ಸ್ವರೂಪ ಮತ್ತು ಅಂತಹ ವ್ಯಾಪ್ತಿಗೆ ಯಾವುದೇ ಧೂಳು ಅಥವಾ ಹೊಗೆಯನ್ನು ಹೊರಹಾಕುವಾಗ ಅಥವಾ ಯಾವುದೇ ಧೂಳು ಪ್ರಧಾನವಾದ ಪ್ರಮಾಣದಲ್ಲಿರುವಾಗ ಅದರ ಉಸಿರಾಟ ಇರ್ಬೋದು ಮತ್ತು ಯಾವುದೇ ಕರ್ತವ್ಯದ ಕೋಣೆಯಲ್ಲಿ ಸಂಗ್ರಹವಾದನ್ನು ತಡೆಯಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದೆಂದು ಮತ್ತು ಒಂದು ವೇಳೆ ಈ ಉದ್ದೇಶಕ್ಕಾಗಿ ಅಗತ್ಯವಿದ್ದರೆ ಧೂಳು ಹೊಗೆ ಇರಬಹುದು ಅಥವಾ ಇತರೆ ಅಶುದ್ಧವಾದಂತಹ ಮೂಲದ ಸ್ಥಳದಲ್ಲಿ ಸಾಧ್ಯವಾದ ಮಟ್ಟಿಗೆ ಸ್ಥಳದ ಹತ್ತಿರದಲ್ಲಿ ಅಳವಡಿಸತಕ್ಕದ್ದು ಮತ್ತು ಅಂತಹ ಅಳವಡಿಸಿಕೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಭದ್ರವಾಗಿ ಮುಚ್ಚಿರತಕ್ಕದ್ದು ಆತ್ಮೀಯ ಭಾವಿಕೆಂದರೆ. ಮತ್ತು ಇದಲ್ಲದೆ ಮುಕ್ತ ಗಾಳಿಗೆ ನಿಷ್ಕಾಸವನ್ನು ಅಳವಡಿಸದ ಹೊರತು ಯಾವುದೇ ಅಂತರ್ಗತ ದಹನ ಇಂಜಿನನ್ನು ಯಾವುದೇ ಕೋಣೆಯಲ್ಲಿ ಕಾರ್ಯಾಚರಣೆ ಮಾಡುವಂತಿಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಮುಕ್ತ ಗಾಳಿಗೆ ನಿಷ್ಕಾಸವನ್ನು ಅಳವಡಿಸದ ಹೊರತು ಯಾವುದೇ ಅಂತರ್ಗತ ದಹನವನ್ನು ಇಂಜಿನನ್ನು ಯಾವುದೇ ಕೋಣೆಯಲ್ಲಿ ಕಾರ್ಯಾಚರಣೆಯಲ್ಲಿ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆಂದರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ಭಾವಿಕೆರೆ ಕಲಂ 15 ನೆಕ್ಸ್ಟ್ ಒಂದು ಗಮನಿಸಿ. ಕೃತಕ ಆರ್ದ್ರತೆ ಅಂತ ಹೇಳ್ಬಿಟ್ಟಿದ್ದು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಏನು ಕಾರ್ಖಾನೆಗಳ ಅಧಿನಿಯಮ 1948ರ ಸೆಕ್ಷನ್ 15 ಏನು ಹೇಳ್ತದೆ ಅಂದರೆ ಕೃತಕ ಆರ್ದ್ರತೆ ಬಗ್ಗೆ ಹೇಳ್ತಿದೆ. ಅಲ್ಲಿ ಕೃತಕ ಆರ್ದ್ರೀಕರಣ ಅಂತ ಇದೆ, ಅದು ಕೃತಕ ಆರ್ದ್ರತೆ ಅಂತ ಹೇಳ್ಬಿಟ್ಟು ಮೀನ್ಸ್ ಹಂಗಂದ್ರೆ ಏನಪ್ಪ ಅಂದರೆ ಏನು ಭಾರತದಲ್ಲಿನ ಹೆಚ್ಚಿನ ಪ್ರಮಾಣದ ಆರ್ದ್ರತೆಯನ್ನು ಅಂದರೆ ತೇವಾಂಶವನ್ನು ಹತ್ತಿ ಗಿರಣಿ ಕಾರ್ಖಾನೆಗಳಿರ್ಬೋದು, ಸಿಗರೇಟು ಕಾರ್ಖಾನೆಗಳಲ್ಲಿ ಕಂಡು ಬರ್ತದೆ. ಏನು ತೇವಾಂಶ ಎಂಬುದು ತೇವಾಂಶ ನಾವು ಎಲ್ಲಿ ನೋಡ್ತೀವಿ ಅಂದರೆ ಹತ್ತಿ ಗಿರಣಿ ಕಾರ್ಖಾನೆಗಳಲ್ಲಿ, ಅದೇ ರೀತಿಯಾಗಿ ಸಿಗರೇಟ್ ಕಾರ್ಖಾನೆಗಳಲ್ಲಿ ಕಂಡು ಬರ್ತದೆ. ಆರ್ದ್ರತೆಯನ್ನು ನಕಲು ವಿಧದಲ್ಲಿ ಅಧಿಕಗೊಳಿಸಿದಾಗ ನೌಕರರಿಗೆ ಶ್ವಾಸಕೋಶದ ತೊಂದರೆಗಳಾದಂತಹ ಅಸ್ತಮಾ ಇರ್ಬೋದು, ಇಸ್ನೋಫಿಲಿಯಾ ಇರ್ಬೋದು ಮತ್ತು ಇತರೆ ಕಾಯಿಲೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಏನು ಕಾರ್ಖಾನೆಗಳ ಅಧಿನಿಯಮ 1948ರ ಕಲಂ 15 ರಾಜ್ಯ ಸರ್ಕಾರವನ್ನು ಆರ್ದ್ರತೆ ಗುಣಮಟ್ಟಕ್ಕಾಗಿ ಸಾಕಷ್ಟು ಗಾಳಿ ಬೆಳಕನ್ನು ಪಡೆಯುವುದಕ್ಕಾಗಿ ವಿಧಾನಗಳ ಕ್ರಮಬದ್ಧತೆ ಇರ್ಬೋದು, ಆರ್ದ್ರತೆಗಳಿಗಾಗಿ ಉಪಯೋಗಿಸಬೇಕಾದಂತಹ ನೀರಿನ ಗುಣಮಟ್ಟಗಳಿಗಾಗಿ
ಮತ್ತು ಅಂತಹ ನೀರಿನ ಶುದ್ಧೀಕರಣಕ್ಕಾಗಿ ಪರಿಣಾಮಕಾರಿ ವಿಧಾನಗಳನ್ನು ಉಪಬಂಧಿಸುವುದಕ್ಕಾಗಿ ನಿಯಮಗಳನ್ನು ಮಾಡಲು ಅಧಿಕಾರಗೊಳಿಸುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವೀಕ್ಷಕರೇ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಕೃತಕ ಆರ್ದ್ರತೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಆತ್ಮೀಯ ಭಾವವೀಕ್ಷಕರೇ ನೆಕ್ಸ್ಟ್ ಒನ್ ಅಧಿಕ ದಟ್ಟಣೆ. ಏನು ಕಾರ್ಖಾನೆಗಳ ಅಧಿನಿಯಮ 1948ರ ಕಲಂ 16 ಅಧಿಕ ದಟ್ಟಣೆ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ಅಧಿಕ ದಟ್ಟಣೆಯು ಆಮ್ಲಜನಕದ ಕೊರತೆ ಮತ್ತು ಕರ್ತವ್ಯ ನಿರ್ವಹಣೆಯಲ್ಲಿ ಅನಾನುಕೂಲತೆಯನ್ನ ಉಂಟು ಮಾಡ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವೀಕ್ಷಕರೇ ಏನು ವಿಶೇಷವಾಗಿ ಕಾರ್ಖಾನೆಗಳಲ್ಲಿ ಅನಿಲಗಳಿರ್ಬೋದು, ಧೂಳು ಇರ್ಬೋದು, ಹೊಗೆ ಇರ್ಬೋದು, ಆರ್ದ್ರತೆ ಮುಂತಾದವುಗಳ ಕ್ರೋಢೀಕರಣಗೊಳ್ಳುವಂತಹ ಹಲವಾರು ಸಾಧ್ಯತೆಗಳಿರುವಾಗ ಅವುಗಳಿಗೆ ಸೇರ್ಪಡೆಯಾಗಿ ದಟ್ಟಣೆಯಾಗಿಂದಾಗಿ ಒಂದು ವೇಳೆ ಗಾಳಿಯ ಕೊರತೆಯಾದರೆ ಅದು ನೌಕರರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಆತ್ಮೀಯ ಭಾವವೀಕ್ಷಕರೇ ಏನು. ಆದ್ದರಿಂದ ಕಲಂ 116 ಉಪಬಂಧಗಳು ಶಿಸ್ತಿನಿಂದ ದಟ್ಟಣೆಯನ್ನು ನಿಷೇಧಿಸುತ್ತದೆ. ಏನು ಈ ಅಧಿನಿಯಮದ ಪ್ರಾರಂಭಗೊಂಡಂತಹ ದಿನಾಂಕದಿಂದ ಅಸ್ತಿತ್ವದಲ್ಲಿರುವ ಕಾರ್ಖಾನೆಯು ಪ್ರತಿ ಕರ್ತವ್ಯ ನಿರ್ವಹಣೆಯ ಕೋಣೆಯಲ್ಲಿ 9.9 ಘನ ಮೀಟರ್ಗಳ ಸ್ಥಳಾವಕಾಶವಿರಬೇಕು. ಅದೇ ರೀತಿಯಾಗಿ ಅಧಿನಿಯಮ ಪ್ರಾರಂಭವಾದ ನಂತರ ಅಂದರೆ 1940ರ ನಂತರ ಕನಿಷ್ಠ 14.2 ಘನ ಮೀಟರ್ಗಳ ಸ್ಥಳಾವಕಾಶ ಇರಬೇಕು. ಸ್ಥಳದ ಗುಣಕದ ಉದ್ದೇಶಕ್ಕಾಗಿ ಕೋಣೆಯ ನೆಲ ಮಟ್ಟಕ್ಕಿಂತ ಮೇಲೆ 4.2 ಮೀಟರ್ಗಳಿಗಿಂತ ಹೆಚ್ಚಿರುವ ಯಾವುದೇ ಸ್ಥಳವನ್ನು ಪರಿಗಣನೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ. ಆತ್ಮೀಯ ಭಾವವೀಕ್ಷಕರೇ ಏನು ಅಧಿಕ ದಟ್ಟಣೆ ಅನ್ನೋದಾದರೆ ಓವರ್ ಲೋಡಿಂಗ್ ಅಂತ ಕರಿತೀವಿ. ಇದು ನಾವು ಈ ಅಧಿನಿಯಮ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಪ್ರಾರಂಭಗೊಂಡ ನಂತರ 1949ರ ನಂತರ ಘನ ಮೀಟರ್ಗಳ ಸ್ಥಳಾವಕಾಶ ಇರಬೇಕಾಗ್ತದೆ. ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಟ್ಟಿದ್ದೇನೆ, ಇಷ್ಟಿರಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ನೋಡೋಣ. ಆತ್ಮೀಯ ಭಾವವೀಕ್ಷಕರೇ ನೆಕ್ಸ್ಟ್ ಒನ್ನು ಬೆಳಕಿನ ವ್ಯವಸ್ಥೆ. ಏನು ಕಾರ್ಖಾನೆಗಳ ಅಧಿನಿಯಮ 1948ರ ಸೆಕ್ಷನ್ 17ರ ಪ್ರಕಾರ ಬೆಳಕಿನ ವ್ಯವಸ್ಥೆಯನ್ನು ನಾವು ನೋಡಬೇಕಾಗುತ್ತದೆ. ಏನು ಕಲಂ 17ರ ಉಪಬಂಧಗಳ ಕರ್ತವ್ಯದ ಸ್ಥಳದಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಲು ಕೆಲವು ನಿರ್ಬಂಧಗಳನ್ನು ವಿಧಿಸುತ್ತವೆ. ಅಧಿಕ ಬೆಳಕು ಅಥವಾ ಕಡಿಮೆ ಪ್ರಮಾಣದ ಬೆಳಕು ನೌಕರರ ಕಣ್ಣಿಗಳಿಗೆ ಹಾನಿಯುಂಟು ಮಾಡ್ತದೆ. ಆತ್ಮೀಯ ಭಾವವೀಕ್ಷಕರೇ ಜಾಸ್ತಿ ಬೆಳಕಾದ್ರೂ ಕೂಡ ತೊಂದರೆನೆ, ಕಡಿಮೆ ಬೆಳಕಿದ್ರೂ ಕೂಡ ತೊಂದರೆನೆ. ಆದುದರಿಂದ ಕಾರ್ಖಾನೆಯಲ್ಲಿ ಸೂಕ್ತವಾದ ಬೆಳಕು ಇರಬೇಕು. ಆದುದರಿಂದ ಪ್ರತಿಯೊಬ್ಬ ಒಂದು ಇದರಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಅಥವಾ ಓಡಾಟವಿರುವ ಕಾರ್ಖಾನೆಯ ಪ್ರತಿಯೊಂದು ಭಾಗವು ಅದು ಸಾಕಷ್ಟಿರುವ ಮತ್ತು ಸೂಕ್ತವಾಗಿರಬೇಕು. ಅದು ಸ್ವಾಭಾವಿಕ ಮತ್ತು ಕೃತಕ ಅಥವಾ ಎರಡೂ ಬಗೆಯದಾಗಿರಬೇಕು. ಅದು ರಾಜ್ಯ ಸರ್ಕಾರದಿಂದ ನಿಗದಿಪಡಿಸಿದಂಥ ನಿರ್ದಿಷ್ಟ ಗುಣಮಟ್ಟಕ್ಕೆ ಅನುಸಾರವಾಗಿರಬೇಕು. ಕಿಟಕಿಗಳಿರಬೇಕು. ಪ್ರತಿಫಲನವು ನೇರವಾಗಿರಬೇಕು ಅಥವಾ ಪ್ರತಿಫಲನದಿಂದ ಇರಬೇಕು. ಆತ್ಮೀಯ ಭಾವವೀಕ್ಷಕರೇ ಯಾವನೇ ನೌಕರನಿಗೆ ಕಣ್ಣು ಬೆನೆ ಅಥವಾ ಅಪಘಾತದ ಕಷ್ಟವನ್ನು ಉಂಟು ಮಾಡುವ ನೆರಳಿನ ಸೃಷ್ಟಿಯನ್ನು ತಡೆಯಬೇಕಾಗ್ತದೆ. ಆ ರೀತಿ ಏನಾರ ಆಯಿತು ಅಂದರೆ ಅದು ಮಾಲೀಕನ ಅಥವಾ ಯಜಮಾನ ಅನುಭವದಾರನ ಕರ್ತವ್ಯ ಮತ್ತು ಹೊಣೆಗಾರಿಕೆ ಆಗಿರ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವೀಕ್ಷಕರೇ. ಆತ್ಮೀಯ ಭಾವವೀಕ್ಷಕರೇ ಇನ್ನು 18ನೇದು ಕಲಂ 18 ಕುಡಿಯುವ ನೀರು ಬಗ್ಗೆ ಹೇಳ್ತದೆ. ಪ್ರತಿಯೊಂದು ಕಾರ್ಖಾನೆಯಲ್ಲೂ ಕೂಡ ಕಾರ್ಮಿಕರಿಗೆ ಅಥವಾ ನೌಕರರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಏನು ಕಾರ್ಖಾನೆಗಳ ಅಧಿನಿಯಮ 1948ರ ಕಲಂ 18 ಪ್ರತಿ ಅನುಭವದಾರನು ಕುಡಿಯುವ ನೀರನ್ನು ಒದಗಿಸಬೇಕೆಂದು ಹೊಣೆಗಾರಿಕೆಯನ್ನು ವಿಧಿಸುತ್ತದೆ. ಆತ್ಮೀಯ ಭಾವವೀಕ್ಷಕರೇ ಕುಡಿಯುವ ನೀರು ಎಂಬುದಾಗಿ ಕುಡಿಯುವ ನೀರನ್ನು ಒದಗಿಸಿದ ಸ್ಥಳದಲ್ಲಿ ನೌಕರರಿಗೆ ತಿಳಿದ ಭಾಷೆಯಲ್ಲಿ ಬರೆದಿರಬೇಕು. ಯಾವ ಸ್ಥಳದಲ್ಲಿ ನೀರನ್ನು ಇಡಲಾಗಿರ್ತದಲ್ಲ ಆ ಸ್ಥಳದಲ್ಲಿ ಕುಡಿಯುವ ನೀರು ಅಂತ ಬರೆದಿಡಬೇಕಾಗ್ತದೆ. ಆತ್ಮೀಯ ಭಾವವೀಕ್ಷಕರೇ ಅದೇ ರೀತಿಯಾಗಿ ಕುಡಿಯುವ ನೀರಿನ ಘಟಕವನ್ನು ಯಾವುದೇ ತೊಳೆಯುವ ಸ್ಥಳ, ಮೂತ್ರಾಲಯ, ಶೌಚಾಲಯ, ಉಗುಳುದಾನಿ, ಕೊಳಚೆ ನೀರು ಅಥವಾ ತ್ಯಾಜ್ಯ ಅಥವಾ ಯಾವುದೇ ಇತರೆ ಸೋಂಕು ಮಾಡಬಹುದಾದಂತಹ ಮೂಲ ವಸ್ತುವನ್ನು ಸಾಗಿಸುವ ಮುಕ್ತ ಚರಂಡಿಯಿಂದ 6 ಮೀಟರ್ಗಳ ವ್ಯಾಪ್ತಿಯೊಳಗೆ ಸ್ಥಾಪಿಸತಕ್ಕದ್ದು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅಂತಹ ಕುಡಿಯುವ ನೀರಿನ ಘಟಕವನ್ನು ಯಾವುದೇ ತೊಳೆಯುವ ಸ್ಥಳ ಇರ್ಬೋದು, ಮೂತ್ರಾಲಯ ಇರ್ಬೋದು, ಶೌಚಾಲಯ ಇರ್ಬೋದು, ಉಗುಳುದಾನಿ ಇರ್ಬೋದು, ಕೊಳಚೆ ಇರ್ಬೋದು ಅಥವಾ ತ್ಯಾಜ್ಯ ಅಥವಾ ಯಾವುದೇ ಇತರೆ ಸೋಂಕು ಮಾಡಬಹುದಾದಂತಹ ಮೂಲ ವಸ್ತುವನ್ನು ಸಾಗಿಸುವ ಮುಕ್ತ ಚರಂಡಿಯಿಂದ 6 ಮೀಟರ್ಗಳ ವ್ಯಾಪ್ತಿಯೊಳಗೆ ಸ್ಥಾಪಿಸತಕ್ಕದ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವೀಕ್ಷಕರೇ. ಅದೇ ರೀತಿಯಾಗಿ ಸಾಮಾನ್ಯವಾಗಿ 250 ನೌಕರರುಗಳಿಗಿಂತ ಅಧಿಕ ಸಂಖ್ಯೆಯ ನೌಕರರು ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರತಿ ಕಾರ್ಖಾನೆಯಲ್ಲಿ ಪರಿಣಾಮಕಾರಿ ವಿಧಾನದಿಂದ ಬೇಸಿಗೆ ಕಾಲದಲ್ಲಿ ತಣ್ಣನೆಯ ಕುಡಿಯುವ ಒದಗಿಸತಕ್ಕದ್ದು ಮತ್ತು ಅದರ ಹಂಚಿಕೆಗಾಗಿ ಕ್ರಮ ತೆಗೆದುಕೊಳ್ಳತಕ್ಕದ್ದು. ಪ್ರತಿಯೊಂದನ್ನು ಕೂಡ ಇದು ಮಾಲೀಕರ ಹೊಣೆಗಾರ ಆಗಿರ್ತದೆ. ಆತ್ಮೀಯ ಭಾವವೀಕ್ಷಕರೇ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಿದ್ದೇನೆ ನಾನು ಹೇಳ್ತಿರೋದು. ಆತ್ಮೀಯ ಭಾವವೀಕ್ಷಕರೇ ನೆಕ್ಸ್ಟ್ ಒನ್ನು ಶೌಚಾಲಯಗಳು ಮತ್ತು ಮೂತ್ರಾಲಯಗಳು. ಏನು ಕಾರ್ಖಾನೆಗಳ ಅಧಿನಿಯಮ 1948ರ ಕಲಂ 19 ಅಡಿಯಲ್ಲಿ ಶೌಚಾಲಯಗಳು ಮತ್ತು ಮೂತ್ರಾಲಯಗಳ ಬಗ್ಗೆ ಕಂಪನಿ ಕಾರ್ಖಾನೆಯಲ್ಲಿ ಇರಬೇಕೆಂಬುದನ್ನು ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಆತ್ಮೀಯ ಭಾವವೀಕ್ಷಕರೇ ಏನು ಪ್ರತಿ ಕಾರ್ಖಾನೆಯಲ್ಲೂ ಕೂಡ ಶೌಚಾಲಯಗಳು ಮತ್ತು ಮೂತ್ರಾಲಯಗಳಿರಬೇಕೆಂಬುದಾಗಿ ಉಪಬಂಧಿಸುತ್ತದೆ. ಶೌಚಾಲಯಗಳು ಮತ್ತು ಮೂತ್ರಾಲಯಗಳ ಸಂಖ್ಯೆಗಳು ಸಾಕಷ್ಟಿರಬೇಕು ಮತ್ತು ಸೂಕ್ತವಾಗಿರಬೇಕು. ಮಹಿಳಾ ನೌಕರರಿಗೆ ಮತ್ತು ಪುರುಷ ನೌಕರರಿಗೆ ಪ್ರತ್ಯೇಕವಾದ ಶೌಚಾಲಯ ಮತ್ತು ಮೂತ್ರಾಲಯಗಳಿರಬೇಕು. ಆತ್ಮೀಯ ಭಾವವೀಕ್ಷಕರೇ ಗಮನಿಸಿ.
ಅವುಗಳನ್ನು ಕ್ರಮವಾಗಿ ತೊಳೆದು ಶುದ್ಧ ಮಾಡುವುದಕ್ಕಾಗಿ ಸಾಕಷ್ಟು ಸಫಾಯಿ ನೌಕರರನ್ನು ನೇಮಕ ಮಾಡಬೇಕಾಗ್ತದೆ. ನೌಕರರ ಸಂಖ್ಯೆಯು 250ಕ್ಕಿಂತಲೂ ಅಧಿಕವಾಗಿರುವಾಗ ಹೆಚ್ಚಿನ ಪರಿಣಾಮಕಾರಿ ನೈರ್ಮಲೀಕರಣದ ಕ್ರಮಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೆ, ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ಒಂದು ಆತ್ಮೀಯ ಭಾವಿ ವಕೀಲರೆ, ಉಗುಳು ದಾನಿಗಳು ಏನು? ಕಾರ್ಖಾನೆಗಳ ಅಧಿನಿಯಮ 1948ರ ಕಲಂ 22ಯಲ್ಲಿ ನಾವು ಉಗುಳು ದಾನಿಗಳ ಬಗ್ಗೆ ವಿವರಿಸಲಾಗಿದೆ. ಪ್ರತಿಯೊಬ್ಬ ಅನುಭೋಗದಾರನು ಆತನ ಕಾರ್ಖಾನೆಯಲ್ಲಿ ಅನುಕೂಲಕರ ಸ್ಥಳಗಳಲ್ಲಿ ಸಾಕಷ್ಟು ಸಂಖ್ಯೆಯ ಉಗುಳು ದಾನಿಗಳನ್ನು ಒದಗಿಸಬೇಕೆಂದು ಉಪಬಂಧಿಸುತ್ತದೆ. ಅಂತಹ ಉಗುಳು ದಾನಿಗಳನ್ನು ಶುದ್ಧ ಮತ್ತು ನೈರ್ಮಲೀಕರಣದ ಸ್ಥಿತಿಯಲ್ಲಿ ನಿರ್ವಹಿಸಬೇಕು ಆತ್ಮೀಯ ಭಾವಿ ವಕೀಲರೆ. ಇದು ಯಾರ ಜವಾಬ್ದಾರಿ ಆಗಿರ್ತದೆ ಅಂತ ಕಂಪನಿಯ ಮಾಲೀಕನ ಜವಾಬ್ದಾರಿ ಆಗಿರ್ತದೆ. ಅನುಭೋಗದಾರನು ಉಗುಳು ದಾನಿಗಳಲ್ಲಿ ಹೊರತುಪಡಿಸಿ ಕಾರ್ಖಾನೆಯ ಆವರಣದೊಳಗೆ ಉಗುಳುವುದನ್ನು ನಿಷೇಧಿಸುವ ಸೂಚನಾ ಪತ್ರಗಳನ್ನು ಪ್ರದರ್ಶಿಸಬಹುದು ಮತ್ತು ಆ ಪತ್ರದ ಅಂಥ ಸೂಚನೆಯನ್ನು ಉಲ್ಲಂಘಿಸುವುದಕ್ಕಾಗಿ ಜುಲ್ಮನೆಯನ್ನು ಸಹ ವಿಧಿಸಬಹುದು ಆತ್ಮೀಯ ಭಾವಿ ವಕೀಲರೆ. ಏನು ಒಂದು ಕಂಪನಿಯ ಮಾಲೀಕ ಇರ್ತಾನಲ್ವಾ, ಅಲ್ಲಿದಲ್ಲೇ ಉಗುಳು ದಾನಿಗಳನ್ನು ಸ್ಥಾಪಿಸಬೇಕಾಗ್ತದೆ, ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ನೌಕರರು ಯಾವುದೇ ಜಾಗದಲ್ಲಿ ಉಗುಳಿದರೆ ಅಂಥ ಸಂದರ್ಭದಲ್ಲಿ ಒಂದು ಸೂಚನೆ ಫಲಕವನ್ನು ಹಾಕಿಬಿಟ್ಟು ಅದಕ್ಕೆ ಯಾರೇ ಅದನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೆ ಏನು ಸೂಕ್ತಪಡಿಸಬಹುದು. ರಾಜ್ಯ ಸರ್ಕಾರವು ಈ ಉದ್ದೇಶಕ್ಕಾಗಿ ಕೆಲವು ನಿಯಮಗಳನ್ನು ರಚಿಸಲು ಅಧಿಕಾರವನ್ನು ಹೊಂದಿದೆ. ಮೇಲ್ಕಂಡ ಒಪ್ಪಂದದ ಉಲ್ಲಂಘನೆಯಲ್ಲಿ ಯಾರೇ ಉಗುಳಲಿ ಆತನನ್ನು 5ಕ್ಕೆ ಮೀರದ ಮೊತ್ತದ ಜುಲ್ಮನೆಯಿಂದ ದಂಡಿಸತಕ್ಕದ್ದು. 5 ರೂಪಾಯಿಗೆ ಮೀರತಕ್ಕ ದಂಡಕ್ಕಿಂತ 5 ರೂಪಾಯಿಗೂ ಮೀರದ ಮೊತ್ತದ ಜುಲ್ಮನೆಯಿಂದ ದಂಡಿಸತಕ್ಕದ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೆ, ಇಂತಹ ಯಾವುದೇ ನೌಕರನು ಬೇರೆ ಕಡೆ ಉಗುಳಿದ್ದಾಗಿದ್ದಲ್ಲಿ ಅಂಥ ವ್ಯಕ್ತಿಗೆ ನಾವು 5 ರೂಪಾಯಿ ದಂಡಗಳನ್ನು ವಿಧಿಸಲಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೆ. ಇಂದಿನ ತರಗತಿಯಲ್ಲಿ ನಾವು ಏನು ಕಾರ್ಖಾನೆಗಳ ಅಧಿನಿಯಮ 1948ಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೆಲ್ತ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಆತ್ಮೀಯ ಭಾವಿ ವಕೀಲರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿಗೆ.